7 ವರ್ಷ 8 ತಿಂಗಳಾತ್ರಿ ಮದುವೆಯಾಗಿ 7 ವರ್ಷ 8 ತಿಂಗಳಾದ್ರೂ ಅಲ್ಜಿಸ್ಟ್ರ್ ಮದುವೆ ಮಾಡ್ಕೊಂಡು ಹೋಗಿದ್ದಾದ್ರು ಬಿಡು ಚಲೋ ತಿಂಗಿರ್ತಾರೆ. ನಮಗೂ ನೋವು ಐತ್ರಿ, ನಾವು ಹೋಗ್ಲಿಲ್ಲ ರೀ ಸರ್ ಅಲ್ಲಿಗೆ. ಹೋಗದಾಗತ್ತಿಗೆ 4 ತಿಂಗಳದಾಗ ಎಣ್ಣೆ ಬಾಟ್ಲಿ ಇಲ್ಲಿ ಹಿಂಗೆ ಇಟ್ಟರೆ ಲೋಟದಾಗ ಇಟ್ಟು ನಾ ಮೈ ತೊಗೊಂಬೇಡ್ರಿಗೆ ಎಣ್ಣೆ ಕುಡಿ ಅಂತಂದು ಅವ್ರು ಹತ್ತಿ ಹೇಳಿದ್ರು ರೀ ಅವತ್ತು. ಬರೀ ಒಂದು ಉಣ್ಣೋದ್ರಿಂದ ಹಿಡಿದು ಒಂದು ಚಾ ಮಾಡೋದ್ರಿಂದ ಹಿಡಿದು ಒಂದು ಅಡುಗೆ ಮಾಡೋದ್ರಿಂದ ಹಿಡಿದು ದಿನಾನು ಜಗಳ ರೀ ಸರ್, ದಿನಾನು ಜಗಳ. ಆಮೇಲೆ ಮತ್ತೆ ಒಂದು 2 ಸಲ ಬಂದು ಪಂಚಾಯತಿಗೆ ಮಾಡ್ಕೊಂಡು ಇಲ್ಲಿ ಕರ್ಕೊಂಬಂದಿವ್ರಿ. ಇಲ್ಲಿಂದ ಪಂಚಾಯತಿಗೆ ಮಾಡಿ ಒಂದು 10 ಸಲ ಪಂಚಾಯತಿಗೆ ಮಾಡಿದ್ದೇವ್ರಿ ಸರ್. ಮತ್ತು ಹುಡುಗಂದು ಡಿಲೆವರಿ ಮಾಡಿದ್ರೂ ಬರಲಿಲ್ಲ ರೀ. ನಾ ಹಂಗೆ ಮಾಡ್ಕೊಂತ ನಾ ಹಿಂಗೆ ಮಾಡ್ಕೊಂತಾನೆ ಇನ್ನೊಂದು ಹೆಂಡತಿ ಮಾಡ್ಕೊಂತಾನೆ ಬ್ಯಾಡ ಹಾಕಿ ಅಂದ್ರು. ಮಾಡ್ಕೆ ಹೋಗಪ್ಪ, ನೀ ಇನ್ನೊಬ್ಬಕಿನ ಮಾಡ್ಕೆ, ನಮ್ಗೆ ಬ್ಯಾಡ ನೀ ಮಾಡ್ಕೆ. ನನ್ನ ಮಗಳು ನನ್ನ ಮನ್ಯಾಗ ಅದಾಳ, ನನ್ನ ಮಗಳನ್ನ 2 ಮಕ್ಳು ಆಗ್ಯಾವು, ನೀನಾರ ಅದಕ್ಕೆ ಬೇಕು, ನನ್ನ ಮಗಳು ನಾವು ಇಟ್ಕೊಂಡು ಜೋಪಾನ ಮಾಡ್ತೇವೆ ಅಂದ್ರಿ ಅನ್ನೋದು ಮಂದಿರಿ. ಮತ್ತು ನಿಮ್ಮ ಅಂತಾರ್ರಿ ಸರ್, ಇಲ್ರಿ ವಾ ಹಾಗೆಲ್ಲ ಮಾಡಬಾರ್ದು, ಇನ್ನೊಬ್ಬವನಾರ ಮಾಡ್ಕೊಂಡು ಏನು ಮಾಡ್ತಾರೆ ಕಳಿಸು ಅಂತಂದು ನಿಮ್ಮ ಅಂತಾರೆ ಎಲ್ಲರೂ ದೊಡ್ಡವ್ರ ಬುದ್ಧಿ ಹೇಳತ್ತಿಗೆ ಮತ್ತು 4 ಮಂದಿ ಕರ್ಕೊಂಬಂದು ಮತ್ತು ಪಂಚಾಯತಿಗೆ ಮಾಡಿ ಮತ್ತು ಕಳಿಸಿದ್ರಿ ಸರ್. ನೋಡು ನಿಮ್ಮ ಅಜ್ಜ ಅಷ್ಟು ಮಾಡಿದ, ನಿಮ್ಮ ಅಜ್ಜ ಇಷ್ಟು ಮಾಡ್ದ, ಹಂಗೆ ಮಾಡ್ದೆ, ನಿಮ್ಮ ಅಜ್ಜಿಗೆ ಹಂಗೆ ಕೇಳ್ರಿ ಹಿಂಗೆ ಕೇಳ್ರಿ ಅನ್ನಕ್ರಿ ಅವ್ರ ಹತ್ತಿ ಕೇಳ್ರಿ ಅನ್ನೋದಿಗೆ 6 ತೊಲಿ ಬಂಗಾರ ತಂದು ಕೊಟ್ಟಿವ್ರಿ ಮಗಳಿಗೆ. ಇನ್ನರ ಚಂದ ಹೋಕಾರನಂತಂದು 6 ತೊಲಿ ಬಂಗಾರ ತಂದು ಕೊಟ್ರು. 6 ತೊಲಿ ಬಂಗಾರನೂ ಇಲ್ರಿ ಅವ್ರದ್ದು, ಏನಿಲ್ಲ. 6 ತೊಲಿ ಬಂಗಾರ ಇಟ್ಕೊಂಡ್ರು ಚಂದ ಇಟ್ಕೊಂಡಿಲ್ರಿ. ಹುಡುಗಿ ಮದುವೆ ಮಾಡ್ಕೊಂಡು ಹೋದಾಗಿಂದಾನು ಮಗಳಿಗೆ ನಾವು ಬಾಂಡೆ ಏನು ಕೊಟ್ಟಿಲ್ರಿ ಸರ್. ಹಿಂಗಾದಕ್ಕೆ ಬಾಂಡೆ ಕೊಡ್ಲಿದಕ್ಕೆ ರೀ ನನ್ನ ಮಗಳು ಅರಿವಿ ಉಟ್ಕೊಂಡು ಅರಿಬ್ರಿ ಇವು ಇಂಥವು ಚೊಲ ಸೀರಿ ಪಾರಿ ಗಂಟ್ನ್ಯಾಗ. ಈಗ ಹೋದ್ರೂ ಹಂಗೈತ್ರಿ ಅದು ಗಂಟು. ಈಗ ಹೋಗ್ರಿ ಬೇಕಾರೆ ಮತ್ತು ಈಗ ನೀವು ಬರ್ತೀರಿ ಅಂತಂದು ಏನಾರ ಟೀಚರಾಗಿ ಇಟ್ಗಿಟ್ಟಾರ ಏನ್ರಿ ಸರ್. ಒಂದು ದಿನಾನು ಆಕಿ ಸೀರಿನ ಟೀಚರಾಗಿ ಇಡಲಿಲ್ಲ. ಇದೊಂದು ಟವಾಲ್ ಏನ್ರಿ, ಈ ಟವಾಲ್ ಹಾಕಿ ಹಿಂಗೆ ಮಾಡಿ ಒರೆಸ್ಕೊಂಡು ಟವಾಲ್ ಅವ್ರು ಮುಟ್ಲಿಲ್ರಿ ಹೊಳ್ಳಿ ಸರ. ಈ ಟವಾಲ್ ಅಕ್ಕಿಗೆ ಹೊಳ್ಳಿ ಕೊಡೋರು. ಇದು ಒಂದ ಟವಾಲ್ನಾಗ ಕೈ ಕೆಲ್ ತೊಗೋಬೇಕ್ರಿ ಆಕಿ ದಿನಾನ. ಇದು ಒಂದ ಟವಾಲ್ನಾಗ ಜೀವನ ಹರಿಬೇಕ್ರಿ. ಆ ಟವಾಲ್ ಹರಿಮಟನ ಅದೊಂದ ಟವಾಲ್ನಾಗ ರೀ ಆಕಿ. ನಾ ಮುಟ್ಟಿ ಟವಾಲ್ ಆಕಿ ಹುಟ್ಟಿ ಸೀರೆ ಉಡ್ಲಿಲ್ರಿ ಆಕಿ ಅವ್ರ ಹತ್ತಿ ಹೊಳ್ಳಿ. ಆಕೆ ಹಾಕಿದ ಲಂಗ ಉಡ್ಲಿಲ್ರಿ ಆಕಿ. ಆಕೆ ಹುಟ್ಟಿದ ಜಂಪರ್ ಉಡ್ಲಿಲ್ರಿ ಅವ್ರ ಅತ್ತಿ. ಯಾಕೆ ಈಗ ಓಡಿ ಹೋದಕ್ಕೆಲ್ಲ ಒಟ್ಟು ಹೊಳ್ಳಿ ಒಂದು ಅರ್ಬಿ ಉಡ್ಲಿಲ್ರಿ ಆಕಿ. ಇಷ್ಟೆಲ್ಲ ಮಾಡಿ ಕಟ್ಕೊಂಡಾರಿ. ಇಷ್ಟು ನಾವು ಹೊಟ್ಟೆ ಹಾಕ್ಯಂಡು ಮತ್ತು ಯವ್ವ ನೀನು 3 ಮಂದಿ ಗಂಡು ಮಕ್ಳು ಅದಾರ, 3 ಮಂದಿ ಮಕ್ಳು ದೊಡ್ಡರಾಗಿಂದ ಸುಖ ಸಿಗ್ತತ್ವೆ ಯವ್ವ ನಿನಗೆ. ಮತ್ತು ನಾವು ತಾಯಿ ತಂದು ಇದನ್ನ ಬುದ್ಧಿ ಹೇಳಿದಿರಿ, ನಾವು ಇದನ್ನ ಬುದ್ಧಿ ಹೇಳಿ ಕಳಿಸಿದ್ರಿ. ಕಡೆ ಕಾಲಕ್ಕೆ ಮೊನ್ನೆ ಅಮಾಸಿ ಹಟ್ಟೆ ಹಬ್ಬದ ಅಮಾಸಿ ದಿವಸ ನಮ್ಮ ಮನ್ಯಾಗ ಹೇಳಿಗೇನ್ರಿ ಸ್ವತಃ ನಿನ್ನ ಒಂದ ಹೊಡೆದಾಗ ತೆಗಿತೇನೆ ಅಂತಂದು. ಒಂದ ಹೊಡೆದಾಗ ತೆಗಿ, 1 ಎಕರೆ ಹೋಗಲಿ ನಂದು ಹೊಲ, ನಿನ್ನ ಒಂದ ಹೊಡೆದಾಗ ತೆಗಿತೇನೆ ಅನ್ನೋದು ನಾ ಹೇಳೇನ್ರಿ. ಈಗ ಬೆಳಗಿನ ಜಾವ ಇದು 9ರಿಂದ 12 ಗಂಟೆದಾಗ ಅವರು ಕೆಲಸ ಮುಗಿಸ್ಯಾರ್ರಿ. ಅವರು ಹೊಡೆದು ಬಡದು ಸೀರಿಲೆ ಕುತ್ತಿಗೆ ಹಿಡಿದು ಜಗ್ಗಿ ಕೊಂದಾರ್ರಿ. ಅವರು ಮ್ಯಾಗ ತೋರ್ಮಕ್ಕೆ ಏನು ಮಾಡ್ಯಾರ ಸರ್, ಅವರು ಬಡ ಹಗ್ಗ ಇದು ಸೀರೆ ಕೊಯ್ದು ಆ ಬಳಿಕ ದವಾಖಾನಿಗೆ ಹೋದಾರ್ರಿ. ದವಾಖಾನಿಗೆ ಒಯ್ದು ಆ ಬಳಿಕ ಅಲ್ಲಿ ಸರ್ಕಾರಿಯಲ್ಲಿ ಓದಿಲ್ರಿ ಸರ್. ಅವರು ಅಲ್ಲಿ ಸರ್ಕಾರಿಯಲ್ಲಿ ಅನುಮಾನ ಬರ್ತೈತಿ ಅಂತ ಹೇಳ್ರಿ ಇಲ್ಲೇ ಮಾಳಾಜಿ ಕಡೆ ಡಾಕ್ಟರ್ ಕಡೆ ಹೋಗ್ಯಾವೆ ಅಂತ ಹೇಳಿದ್ರಿ. ಅವರು ಅಲ್ಲಿ ಹೋಗಿಲ್ಲ ಸರ್. ಅವರು ಇಲ್ಲೇ ಆಲೂರು ರೌಂಡ್ ಹೊಡಿಸಿರಿ ನಮಗೆ ಸಮಾಧಾನ ಮಾಡಕ್ಕೆ ದವಾಖಾನಿಗೆ ಹೋಗ್ಯಾವೆ ಅನ್ನೋ ಲೆಕ್ಕಕ್ಕೆ ಮತ್ತು ತೊಗೊಂಬಂದಾರ್ರಿ. ರಾತ್ರಿಯಿಂದನ ಎಲ್ಲ ಏರ್ಪಾಡು ಮಾಡ್ಕೊಂಡಾರಿ. ಅವರು ಒಂದು ಪಣಿತಿಂದ ಹಿಡಿದು ಇದರಿಂದ ಹಿಡಿದು 9 ಗಂಟೆಗೆ ಕಾಲು ಪಾಲು ಮಡಿಚಿರಿ ಅವ್ರು ಹೆಣ ಸಂಸ್ಕಾರ ಮಾಡ್ಯಾರ್ರಿ. ಅವರು ಗೊತ್ತಿಲ್ದಂಗೆ ಮಾಡಿಬಿಡ್ರಿ ಸರ್. ಅವರು ಆ ಬಳಿಕ ಇಲ್ಲೇ ಗಾಯ ಐತ್ರಿ ಸರ್, ಇಲ್ಲಿ ಗಾಯ ಐತ್ರಿ, ಇಲ್ಲಿ ಗಾಯ ಐತ್ರಿ ಸರ್. ಕುತ್ತಿಗೆ ಹಿಚ್ಗ್ಯಾರ್ರಿ. ಅದನ್ನು ಅರ್ಧ ಜೀವ ಇದ್ದಾಗ ಕುತ್ತಿಗೆ ಹಿಚ್ಗ್ಯಾರ್ರಿ. ಬಡ್ದಾರ್ರಿ ಕುತ್ತಿಗೆ ಹಿಚ್ಚಿಗೆ ಈ ಆಟ ಮಾಡ್ಯಾನ್ರಿ. ಇಷ್ಟು ಕೆಲಸ ಮಾಡ್ಯಾರ ನೋಡ್ರಿ ಸರ್. ಅವ್ರನ್ನ ಗಲ್ ಶಿಕ್ಷೆ ಆಗ್ಬೇಕ್ರಿ. ಅವ್ರು ಮತ್ತೊಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ಬಾರ್ದು ಸರ್. ಅವ್ರು 4 ಮಂದಿ ಮ್ಯಾಗ ಕಂಪ್ಲೇಂಟ್ ಕೊಟ್ಟವ್ರಿ. ಹೆಸರು ರೀ ಬರಮಗೌಡ ಪಾಟೀಲ್ ರೀ, ಮಂಜುನಾಥ್ ಗೌಡ ಪಾಟೀಲ್ ರೀ, ಯಮನವ್ವ ಮಂಜುನಾಥ್ ಪಾಟೀಲ್ ರೀ, ಇದು ವೈಶಾಲಿ ಮಂಜುನಾಥ್ ತಂದೆ ಹೆಸರು ರೀ. ವೈಶಾಲಿ 4 ಜನ ಮ್ಯಾಗ ಕಂಪ್ಲೇಂಟ್ ಕೊಟ್ಟವ್ರಿ. ಅವ್ರು 3 ಜನ ಅರೆಸ್ಟ್ ಮಾಡ್ರಿ. ನಮ್ಮ ಇದ್ರಿಗೆ ಫಸ್ಟ್ಗೆ 2 ಮಂದಿ ಕರ್ಕೊಂಬಂದ್ರಿ. ನಾವು ಮತ್ತು ಒಳಗೆ ಹೋಗಿ PSI ಹೇಳಿದ್ವಿ ರೀ, ಈ ಹತ್ತಿದ ಪಾತ್ರ ಭಾಳ ಐತ್ರಿ, ಮೊದ್ಲು ಹತ್ತಿನ ಕರ್ಕೊಂಬರ್ರಿ ಅಂದ್ರು. ನಾವು ಹೇಳಿದ ಮ್ಯಾಗ ಹತ್ತಿ ಕರ್ಕೊಂಬಂದ್ರಿ ಅವ್ರು. ಆ ಬಳಿಕ ಹುಡುಗಿ ಇನ್ನೂ ಕರ್ಕೊಂಬಂದಿಲ್ಲ ಸರ್. ಆ ಬಳಿಕ ಅಲ್ಲಿ ಅವ್ರ ಊರನವ್ರ ಪಂಚರು ಪಾಪ ಹುಡುಗಿ ಸಾಲಿ ಕಲಿಯೋದು ಅದನ್ನೊಂದು ತೆಗಿಸ್ರಿ, ನಿಮ್ಮ ಕೈ ಮುಗಿತೀವಿ ಅಂತ ಅಂದಾರ. ನಾವು ಹೇಳೇವ್ರಿ ತೆಗೀರಿ ಅಂದವಿ. ಆ ಬಳಿಕ ಅದು ಅಲ್ಲ ಟೈಪಿಂಗ್ ಮಾಡ್ಯಾರ್ರಿ. ಅದನ್ನು ಟೈಪಿಂಗ್ ಮಾಡ್ಯಾರ. ಆ ಬಳಿಕ ಅದನ್ನು ತೆಗಿಯಕ್ಕೆ ಬರಲ್ಲನೋ ಅಂತ ಹೇಳ್ಯಾರ್ರಿ. ಬರಲ್ಲ ಅಂದಾರ್ರಿ. ಆ ಬಳಿಕ ಅವ್ರು 4 ಮಂದಿನ ಒಳಗೆ ಹಾಕಿಲ್ರಿ. ಈಗ ಹುಡುಗಿಲ್ಲ ಅಂತಾರ್ರಿ. ಹುಡುಗಿದ ಹಿಂದೆ ಪಾತ್ರ ಭಾಳ ಐತೆ ಸರ. ಈಗ ಹಿಂದೆ ಅದು ಹುಡುಗಿ ಹಚ್ಚಿಕೊಡೋದು ಇವರು. ಈಗ ಮನ್ಯಾಗ ನಾದ್ನಿ ಅನ್ನಕ್ಕೆ ಬಿಡ ನಾನು ಆಕೆ ಸಮ ಅಂತೇಳಿ ನಡ್ಕೊಂಡು ಹೋದ್ರೆ ಎಲ್ಲ ಐತ್ರಿ. ಈಗ ತಾಯಿ ತಂದಿಗೆ ಹೇಳೋದು ಇದು ಮಾಡೋದು ಮಾಡ್ಕೊಂಡು ಒಟ್ಟು ಜಗಳ ಹಚ್ಚೋದು ಇದು ಮಾಡೋದ್ರಿ. ಇವ 2 ಕಡೆ ಬ್ಯಾಲೆನ್ಸ್ ಮಾಡಿದ್ರೆ ಹಿಂಗೆ ಹಾಕಿದ್ದಿಲ್ಲ ರೀ. 3 ಮಂದಿನೂ ಒಂದ್ರಿ ಅವರು.
4 ಮಂದಿನೂ ಒಂದ್ರಿ, ಈ ಹುಡುಗಿ ಒಂದರಿ, ಹೊಡೆಯೋದು ಬಡಿಯೋದು ಈ ಟೈಪ್ ಮಾಡ್ಕೊಂತ ಆಕಿ ಜನ್ಮ ತೆಗ್ದಾರ ನೋಡ್ರಿ ಸರ್.